ರಾಜ್ಯದಲ್ಲಿ ಶುರುವಾಯಿತು ಪಾದಯಾತ್ರೆ ಪಾಲಿಟಿಕ್ಸ್. ಅಂದು ಸಿದ್ದರಾಮಯ್ಯ ಬಳ್ಳಾರಿ ಪಾದಯಾತ್ರೆಯನ್ನ ಮಾಡಿದ್ರು. ಇಂದು ಸಿದ್ದರಾಮಯ್ಯ ವಿರುದ್ಧವೇ ಪಾದಯಾತ್ರೆ ಸಿದ್ಧವಾಗಿದೆ. ಮೋಡ ಹಗರಣ ವಿರುದ್ಧ ಸಮರ ಸಾರಿದ ಬಿಜೆಪಿ. ಮೋಡ ಹಗರಣ ಎತ್ತಾ ಸಿದ್ದು ರಾಜೀನಾಮೆಗೆ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ. ಮೋಡ ಹಗರಣ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕಂತ ಆಗ್ರಹವನ್ನ ಮಾಡ್ತಿದ್ದಾರೆ. ಹೀಗಾಗಿ 8 ದಿನಗಳ ಕಾಲ ಪಾದಯಾತ್ರೆಗೆ ರೂಪರೇಷ ಸಿದ್ಧವಾಗಿದೆ. ಬೆಂಗಳೂರಿನಿಂದ ಮೈಸೂರಿನವರೆಗೂ ಪಾದಯಾತ್ರೆ ಆಗುತ್ತೆ. ಮೈಸೂರಿನಲ್ಲಿ ಸಿದ್ದು ವಿರುದ್ಧ ಬೃಹತ್ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿದೆ. ಥೇಟ್ ಬಳ್ಳಾರಿ ಪಾದಯಾತ್ರೆ ರೀತಿಯೇ ಬ್ಲೂ ಪ್ರಿಂಟ್ ಅನ್ನ ಮಾಡಿದ್ದಾರೆ. ಇತ್ತ ಬಿಜೆಪಿ ತಂತ್ರಕ್ಕೆ ಕಾಂಗ್ರೆಸ್ನಿಂದಲೂ ತಿರುಮಂತ್ರ ಸಿದ್ಧವಾಗಿದೆ. ಬಿಜೆಪಿ ವಿರುದ್ಧ ಮೈಸೂರು ಟು ಬೆಂಗಳೂರು ಪಾದಯಾತ್ರೆಯನ್ನ ಮಾಡ್ತಾರೆ. ಬಿಜೆಪಿ ಆಡಳಿತದಲ್ಲಿ 20 ಬೃಹತ್ ಭ್ರಷ್ಟಾಚಾರದ ಆರೋಪವನ್ನ ಮಾಡ್ತಿದ್ದಾರೆ. 20 ಹಗರಣಗಳನ್ನ ವಿರೋಧಿಸಿ ಕಾಂಗ್ರೆಸ್ ಕೂಡ ಪಾದಯಾತ್ರೆ ಮಾಡುತ್ತೆ. ರಾಜಕೀಯ ಜಿದ್ದಿನ ಕಣವಾಯ್ತು ಮೈಸೂರು ಬೆಂಗಳೂರು. ರಾಜ್ಯ ರಾಜಕಾರಣದಿಂದ ಹಿಡಿದು ರಾಷ್ಟ್ರ ರಾಜಕಾರಣದಲ್ಲೂ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಯ ವಿಚಾರ. ಇತ್ತ ಇಡೀ ಬಿಜೆಪಿ ಪಡೆ ಈಗ ರಾಜ್ಯದಿಂದ ಹಿಡಿದು ರಾಷ್ಟ್ರದವರೆಗೂ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ನೀಡಬೇಕು. ಆದ್ರೆ ಈಗ ರಾಜ್ಯದಲ್ಲಿ ಶುರುವಾಯಿತು ನೋಡಿ ಪಾದಯಾತ್ರೆಯ ಪಾಲಿಟಿಕ್ಸ್. ಅಂದು ಸಿದ್ದರಾಮಯ್ಯನವರು ಬಿಜೆಪಿಯ ವಿರುದ್ಧವಾಗಿ ಬಳ್ಳಾರಿಯಲ್ಲಿ ಬೃಹತ್ ಪಾದಯಾತ್ರೆಯನ್ನು ಸಮಾವೇಶವನ್ನ ಮಾಡಿದ್ರು. ಆದ್ರೆ ಇಂದು ಸಿದ್ದರಾಮಯ್ಯ ವಿರುದ್ಧವೇ ಪಾದಯಾತ್ರೆಗೆ ಬಿಜೆಪಿ ಪಡೆ ಸಿದ್ಧವಾಗಿ ನಿಂತಿದೆ. ಮೂಡ ಹಗರಣದ ವಿರುದ್ಧ ಸಮರವನ್ನ ಸಾರಿದ್ದಾರೆ ಬಿಜೆಪಿ. ಮೂಡ ಹಗರಣವನ್ನ ಎತ್ತಿ ಹಿಡಿದು ಸಿದ್ದು ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ಒತ್ತಾಯವನ್ನ ಮಾಡ್ತಾ ಇದೆ. ಮೂಡ ಹಗರಣದ ತನಿಖೆ ಏನಿದೆಯಲ್ಲ ಇದನ್ನ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಏನೋ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ನೀಡಲೇಬೇಕು ಅಂತ. ಯಾವ ವಿಚಾರವಾಗಿ? ಮೈಸೂರಿನ ಮೂಡ ನಿವೇಶನ ಹಂಚಿಕೆಯಲ್ಲಿ ದೊಡ್ಡ ಮಟ್ಟದ ಹಗರಣ ಆಗಿದೆ, ಅಕ್ರಮ ಆಗಿದೆ ಅಂತ ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಕುಟುಂಬದವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಇಡೀ ಬಿಜೆಪಿ ಮತ್ತು ಜೆಡಿಎಸ್ ಪಡೆ ಏನಿದೆಯಲ್ಲ ಆಗ್ರಹಿಸುತ್ತಿದ್ದಾರೆ. ಎಲ್ಲಿಂದ ಶುರುವಾಯಿತು ನೋಡಿ. ಹೀಗಾಗಿ 8 ದಿನಗಳ ಪಾದಯಾತ್ರೆಗೆ ಈಗ ರೂಪರೇಷೆಗಳು ಸಿದ್ಧವಾಗುಬಿಟ್ಟಿದೆ. ಕಾಂಗ್ರೆಸ್ನಲ್ಲಿ ಆಗ್ತಿರುವಂತ ಅಕ್ರಮದ ಬಗ್ಗೆ ಈಗ ಪಾದಯಾತ್ರೆ ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಎಲ್ಲಿಂದ? ಬೆಂಗಳೂರಿಂದ ಮೈಸೂರಿನವರೆಗೂ ಪಾದಯಾತ್ರೆಗೆ ಸಿದ್ಧವಾಗಿದ್ದಾರೆ. ಮೈಸೂರಿನಲ್ಲಿ ಸಿದ್ದು ವಿರುದ್ಧ ಬೃಹತ್ ಸಮಾವೇಶ ಕೂಡ ಆಗುತ್ತೆ. ಯಾವ ರೀತಿಯಲ್ಲಿ? ಥೇಟ್ ಬಳ್ಳಾರಿ ಪಾದಯಾತ್ರೆ ರೀತಿಯಲ್ಲೇ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ. ಇತ್ತ ಬಿಜೆಪಿ ತಂತ್ರಕ್ಕೆ ಕಾಂಗ್ರೆಸ್ನಿಂದಲೂ ಕೂಡ ತಿರುಮಂತ್ರ ಇದೆ. ಬಿಜೆಪಿ ವಿರುದ್ಧ ಮೈಸೂರು ಟು ಬೆಂಗಳೂರು ಪಾದಯಾತ್ರೆಯನ್ನ ಕಾಂಗ್ರೆಸ್ ರೆಡಿ ಮಾಡಿಕೊಂಡಿದೆ. ಬಿಜೆಪಿ ಆಡಳಿತದಲ್ಲಿ 20 ಬೃಹತ್ ಭ್ರಷ್ಟಾಚಾರದ ಆರೋಪವನ್ನ ಮಾಡಿ ಈಗ ಮತ್ತೆ ಮಂತ್ರಕ್ಕೆ ತಿರುಮಂತ್ರವನ್ನ ಕಾಂಗ್ರೆಸ್ ಕೂಡ ಸಿದ್ಧ ಮಾಡಿಕೊಂಡಿದೆ. 20 ಹಗರಣಗಳನ್ನ ವಿರೋಧಿಸಿ ಕಾಂಗ್ರೆಸ್ ಕೂಡ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ಈಗ ರಾಜಕೀಯ ಜಿದ್ದಿನ ಕಣವಾಯಿತು ಮೈಸೂರು ಬೆಂಗಳೂರು.